ನೋಡಿದ್ಯಾ ತಾತ, ನೀನು ಹೇಳಿದ್ರೆ ಕೇಳಲ್ಲ. ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ. ಅದನ್ನ ಇದನ್ನ ತಲೆಗೆ ಹಚ್ಕೊಂಡು. ಅದರಿಂದ ಅಲ್ಲಮ್ಮ, ಮತ್ತೆ ಹತ್ರಿಂದ ಬೇಗ ನಿನ್ ಮದ್ವೆ ಆಗ್ಬಿಡುತ್ತೆ ನೋಡು. ಆಹಾ, ಸಂತೋಷದಿಂದ. ಈ ಮದ್ವೆ ಆಗೇ ಬಿಡುತ್ತೆ ಅಂತ ತಿಳ್ಕೊಂಡಿರೋ ಹಾಗಿದೆಯಲ್ಲ ತಾತ ನೀನು. ಯಾಕೆ ತಿಳ್ಕೋಬಾರ್ದು? ನಿನ್ನಂತ ಹುಡುಗಿನ ಅವ್ರು ಒಪ್ಕೊಳ್ದೆ ಇರ್ತಾರ? ಒಂದು ವೇಳೆ ನಾನೇ ಒಪ್ಪದೆ ಹೋದ್ರೆ? ತಾತ ನೋಡಿದ್ಯಮ್ಮ, ನೀನ್ ಹಾಗೆ ಹೇಳಿದ ಕೂಡಲೇ ತಾತನ ಮುಖ ಹೇಗಾಯ್ತು. ಅವ್ರ ಸ್ಥಿತಿ ನಿಂಗೆ ತುಂಬಾ ಚೆನ್ನಾಗ್ ಗೊತ್ತು. ಹೀಗಿರುವಾಗ ಹಾಗೆಲ್ಲ ದೊಡ್ಡಪ್ಪ. ಯಾಕೆ ರೂಪ? ಹುಡುಗ ಚೆನ್ನಾಗಿಲ್ವ ರೂಪ? ಚೆನ್ನಾಗಿದ್ದಾರೆ ದೊಡ್ಡಮ್ಮ, ದೊಡ್ಡ ಡಾಕ್ಟ್ರು. ಆದ್ರೆ ರೂಪ ರೂಪ ಏನ್ ಯೋಚನೆ ಮಾಡ್ತಿದ್ಯಾ? ಅವ್ರ ಅಂತಿಂತವ್ರಾಗಿದ್ದಿದ್ರೆ ಕಮಲನ್ ಮೇಲೆ ಒಪ್ಕೋತಾ ಇರ್ಲಿಲ್ಲ. ಮದ್ವೆಗೆ ಇಷ್ಟ್ಯಾಕೆ ಅವಸರ ಮಾಡ್ತಿದ್ದೀರಿ? ನೋಡಮ್ಮ, ನನಗೂ ವಯಸ್ಸಾಯ್ತು. ಊರ್ ಹೋಗು ಅಂತಿದೆ, ಕಾಡ್ ಬಾ ಅಂತಿದೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ತಾತ? ಇದನ್ನೆಲ್ಲ ತಲೆಗೆ ಹಚ್ಕೊಂಡು ಆರೋಗ್ಯ ಕೆಡಿಸ್ಕೋಬೇಡ. ಮೊದ್ಲು ರೆಸ್ಟ್ ತಗೋ. ನಿನ್ ಮದ್ವೆ ಆದ್ಮೇಲೆ ನನಗೆ ಫುಲ್ ರೆಸ್ಟ್. ನೀನ್ ಚೆನ್ನಾಗಿರ್ಬೇಕು ಅಂತ ನಮ್ಮೆಲ್ಲರೂ ಆಸೆಮ್ಮ. ನಿನ್ ಮದುವೆಯನ್ನು ಕಣ್ ತುಂಬಾ ನೋಡ್ಬಿಟ್ರೆ ನನ್ ಕೊನೆ ಆಸೆನೂ ಮುಗ್ದೋಗ್ಬಿಡುತ್ತಮ್ಮ. ತಾತ ಹೀಗೆಲ್ಲ ಮಾತಾಡ್ಬೇಡ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ನೀ ಸಂಬಂಧ ಒಪ್ಕೊಂಡ್ಬಿಡು, ಆಮೇಲೆ ನೋಡು, ಬ್ಲಡ್ಡು ಇರಲ್ಲ, ಪ್ರೆಷರು ಇರಲ್ಲ. ತಾತ ನನ್ ಮಾತು ಸ್ವಲ್ಪ ಕೇಳ್ತೀಯಾ? ಇಷ್ಟು ದಿನ ನೀನ್ ಹೇಳ್ದಾಗ ನಾವ್ ಕೇಳಿದ್ವಿ, ಈಗ ನಾವ್ ಹೇಳ್ದಾಗ ನೀನ್ ಕೇಳ್ತೀಯಾ? ಹೆಣ್ಣು ತಾಯಿ ತಂದೆ ಆದ್ಮೇಲೆ ಗಂಡನ ಪ್ರೀತಿಲೇ ಬೆಳಿಬೇಕು, ಕೊನೆಯ ತನಕ ಅವನ ಜೊತೆಲೇ ಬಾಳ್ಬೇಕಾದ್ದು. ನೋಡು, ನಾವು ಬಲವಂತ ಮಾಡಲ್ಲಮ್ಮ, ಇದ್ರ ಮೇಲೆ ನಿನ್ನಿಷ್ಟ. ಬಿಡಿ ನನ್ನ ಕೈ. ಬಿಡೋದಕ್ಕಲ್ಲ ನಿನ್ ಕೈ ಹಿಡಿದಿದ್ದು. ನಿಮಗೆ ಬೇಕಾಗಿತ್ತು ಬರೀ ಅಸಿಸ್ಟೆಂಟ್, ಹೆಂಡತಿ ಅಲ್ಲ. ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ತಮಾಷೆ ಏನ್ ಬಂತು? ನೀನೇ ಹೇಳಿದ್ರಲ್ಲ ನಿಮ್ಗೆ ಹೆಂಡತಿ ಅವಶ್ಯಕತೆ ಇಲ್ಲ ಅಂತ. ಇಷ್ಟು ಬೇಗ ಮರೆತ್ರ? ಹುಚ್ಚಿ, ನಾನು ಅವತ್ತು ಹೇಳಿದ ಮಾತನ್ನ ನೀನು ಮಾಡ್ತಿಲ್ವಾ? ನೀನ್ ಇಷ್ಟು ಪುಟ್ಟಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಬಿಡಿ ನನ್ನ. ಬಿಡಲ್ಲ? ಬಿಡಿ ನನ್ನ. ನೀವು ಬಿಡ್ತಿದ್ರೆ ನಾನು ಕಿರ್ಚ್ಕೊಂಡ್ಬಿಡ್ತೀನಿ. ಎಲ್ಲಿ ಕಿರ್ಚ್ಕೊಂಡು ನೋಡೋಣ? ಐ ಹೇಟ್ ಯು. ನಾನು ದ್ವೇಷಿಸ್ತೀನಿ. ನಾನು ಪ್ರೀತಿಸ್ತೀನಿ. ಸಾಕು ನಿನ್ ಪ್ರೀತಿ. Hello? Yes, call from Bangalore? Yes, give me. Yes, PP holding. Yes.
ಹಲೋ ಹಲೋ ನಟರಾಜ್, ಹೇಗಿದ್ಯಪ್ಪ? ಇಲ್ಲಿ ವಿಷಯ ನೀನೇನು ತಲೆಗೆ ಹಚ್ಕೋಬೇಡ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಹಾ ಎಸ್ ಎಸ್. ಹೇಗಿತ್ತು ಮೊದಲ ರಾತ್ರಿ? ಮಧುರವಾಗಿತ್ತು ತಾನೆ? ನಿನ್ನ ಜೀವನ ಪೂರ್ತಿ ಮಧುರವಾಗಿರ್ಬೇಕಪ್ಪ, ನಿನ್ನ ಜೀವನ ಪೂರ್ತಿ ಮಧುರವಾಗಿರ್ಬೇಕು ಅಂದೆ. ಎಸ್ ಎಸ್. ಏನು ರೂಪಾ ಅವ್ರ ತಾತ ಹೋಗ್ಬಿಟ್ರೆ? ಯಾವಾಗ? ಓ ಐಸಿ, ಪ್ಲೀಸ್ ಕನ್ಸೋಲರ್ ಐಸಿ, ಕನ್ವೆ ಮೈ ಕಂಡೋಲೆನ್ಸಸ್. ಎಸ್ ಎಸ್ ಎಸ್, ನೀನೇನು ಯೋಚನೆ ಮಾಡಬೇಡ, ಟೇಕ್ ಯುವರ್ ಓನ್ ಟೈಮ್, ನಾನು ನೋಡ್ಕೋತೀನಿ. ಓಕೆ, ಥ್ಯಾಂಕ್ ಯು. ಓಕೆ. ರೂಪಾ, ನಿಮ್ ತಾತ ಸತ್ತಾಗಿಂದ ಅರ್ಧ ಆಗೋಗ್ಬಿಟ್ಟಿದ್ಯಾ. 2 ದಿವಸ ಸುಧಾರಿಸ್ಕೊ, ಆಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಈಗಲೇ ಬಾ ಅಂದ್ರೂ ಬರ್ತೀನಿ. ನಿಮ್ಮ ಅಸಿಸ್ಟೆಂಟ್ ಅಲ್ವೇ, ಚೀಫ್ ಹೇಳ್ದಾಗ ಕೇಳ್ಬೇಕು. 2 ದಿವಸ ಸುಧಾರಿಸ್ಕೋತ ನಾನೇ ಹೇಳಿದ್ನಲ್ಲ. ನಾನಿನ್ ಬರ್ಲ? ಹೆದರ್ಕೋಬೇಡ ರೂಪಾ, ನಾನು ನಿನ್ ಯಾವತ್ತೂ ಯಾವುದಕ್ಕೂ ಬಲಾತ್ಕಾರ ಮಾಡೋದಿಲ್ಲ. ಓಕೆ, ಬರ್ತೀನಿ. ಇದ್ಯಾಕ್ ನೋಡ್ತೀರಾ? ಯಾಕೆ ನೋಡಿದ್ರೆ ಏನ್ ತಪ್ಪು? ನನ್ನ ಮದ್ವೆ ಮಾಡ್ಕೊಂಡು ಬೇರೆ ಹೆಂಗಸಿನ ಫೋಟೋ ನೋಡ್ತೀರಾ? ನೀನ್ ಯಾವಾಗ್ಲೂ ಜಗಳ ಆಡ್ತಾನೆ ಇರ್ತೀಯ. ನಿನ್ ಮುಖ ನೋಡಕ್ಕೆ ಆಗೋಲ್ಲ, ನೋಡಿದ್ರು ಹಿಡುಕು ಮುಖ, ಅದಕ್ಕೆ ಈ ಮುಖ ನೋಡ್ತಾ ಇರೋದು. ನೋಡ್ದೆ ಏನ್ ಮಾಡ್ತೀರಾ? ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ರೂಪಾ, ನೀನ್ ಯಾವಾಗ ಬಂದೆ? ಡಾಕ್ಟರ್, ಓ ಮೇಟ್ರನ್, ನೀವಾ? ಐ ಆಮ್ ಸಾರಿ. ನಟರಾಜ, ಏನೋ ಇದು? ಅರೆ ಏನಯ್ಯ ಇದು? ಹಾ, ಎಲ್ಲ ಗಿಲ್ಲಿದೆ. ಏನು? ನನ್ನ ಹೆಂಡತಿ ಯಾವಾಗ ಬರ್ತಾಳೆ, ನನ್ನ ಹೆಂಡತಿ ಯಾವಾಗ ಬರ್ತಾಳೆ, ನನ್ನ ಹೆಂಡತಿ ಯಾವಾಗ ಬರ್ತಾಳೆ ಅಂತ ಒಳ್ಳೆ ಸ್ಟೀರಿಯೋಫೋನಿಕ್ ಎಫೆಕ್ಟ್ ಅಲ್ಲಿ ಹೊಡ್ಕೋತಾ ಇದೆ. ನಿನ್ನ ಹೃದಯ ವಿಲಿ 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 ಅಂತ ಒದ್ದಾಡ್ತಾ ಇದೆ. ಮದುವೆ ಆದ ಹೊಸದ್ರಲ್ಲಿ ನನಗೂ ಹಾಗೆ ಆಗ್ತಾ ಇತ್ತು ಅಂತ ಇಟ್ಕೋ. ಸರಿ, ರಾಧಕ್ಕ ಹೇಗಿದ್ದಾರೆ? 8th in the exit, 9th in the entry. 8ನೇ ತಿಂಗಳು ಹೋಗ್ಬೇಕು ಅಂತ ಇದೆ, 9ನೇ ತಿಂಗಳು ಬರ್ಬೇಕು ಅಂತ ಇದೆ. ತುಂಬಾ ಸಂತೋಷ. ಮೊದ್ಲು ಗಂಡ್ ಮಗುನೇ ಆಗ್ಲಿ. ನನಗೆ ಹೆಣ್ಮಗು ಆಗ್ಬೇಕು ಅಂತ. ಅದು ಸಂತೋಷನೇ. ನೀನ್ ಸಂತೋಷದಲ್ಲಿರುವಾಗ್ಲೇ ಒಂದು ವಿಷಯ ಹೇಳ್ಬಿಡ್ತೀನಿ. ಏನದು? ನನ್ನ ಮಾವನ ಮಗಳೊಬ್ಳು, ಅವಳು ಡಾಕ್ಟ್ರು. ನಿನ್ನ ವಿಷಯ, ಈ ನರ್ಸಿಂಗ್ ಹೋಮ್ ವಿಷಯ ಎಲ್ಲ ತಿಳ್ಕೊಂಡು ಇಲ್ಲಿ ಕೆಲಸ ಮಾಡ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾಳೆ. ನಿನ್ನ ಅಸಿಸ್ಟೆಂಟ್ ಆಗಿ ಸೇರಿಸ್ತೀನಿ ಅಂತ ಪ್ರಾಮಿಸು ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ಶ್ರೀನಾಥ್, ನನ್ನ ಹೆಂಡತಿ ನನ್ಗೆ ಅಸಿಸ್ಟೆಂಟ್ ಆಗಿ ಬರ್ತಿದ್ದಾಳಲ್ಲ, ಏನ್ ಮಾಡೋದು? ಅವರ ಅಸಿಸ್ಟೆಂಟ್ ಆಗಿ ಇವಳನ್ನ ತಗೊಂಡ್ರೆ ಆಯ್ತು. ಅವಳು ಒಪ್ತೇ ಇದ್ರೆ ಅವ್ರನ್ನ ಒಪ್ಸೋ ಬಾರ ನಂದು. ಮುಗೀತಾ? ಏನ್ ಮುಗೀತು ನಿನ್ ತಲೆ? ಎಲ್ಲ ನನ್ ತಲೆಗೆ ತರ್ತೀಯ. ರಾಧಾ, ಬರ ಇಲ್ಲಿ. ನೀನ್ ಬರ್ಬೇಡ, ನಾನೇ ಬರ್ತೀನಿ. ಇನ್ನೂ ಏನೂ ಆಗಿಲ್ಲ. ಇನ್ ಮೇಲೆ ಏನೇನಾಗುತ್ತೋ ಗೊತ್ತಿಲ್ಲ. ನೋಡು ನಿನ್ ಮಾವನ್ ಮಗಳನ್ನ. ಏನು ವಸಂತಿಯದು? ನಂಗೇನು ಗೊತ್ತಿಲ್ಲ ರಾಧಿಕಾ. ಇವಳು ಡಾಕ್ಟರ್ ತಾನೆ? ಪಾಸ್ ಮಾಡಿದಳಲ್ರಿ. ಅದೇ ನನ್ ಕಷ್ಟಕ್ಕೆ ಬಂದಿರೋದು. ನಮ್ಮ ನಟರಾಜನಿಗೆ ಇವಳನ್ನ ಅಸಿಸ್ಟೆಂಟ್ ಆಗಿ ತಗೋಂತ ಹೋಗ್ತಿದ್ದಂತಪ್ಪೆ. ಅಲ್ಲ, ಅದಕ್ಕೆ ಬೆಂಗಳೂರಿಂದ ಇವಳನ್ನ ಕರೆಸಿ ಇವತ್ತೇ ಕೆಲ್ಸಕ್ಕೆ ತರಬೇಕು, ಬೇಗ ರೆಡಿ ಆಗುವಂತ ಹೇಳಿದ್ನಂತಪ್ಪೆ. ಅಲ್ಲ, ಇವಳು ರೆಡಿ ಆಗ್ತಾರೋದು ನೋಡಿದ್ಯಾ? ಒಳ್ಳೆ ಬ್ಯೂಟಿ ಕಾಂಟೆಸ್ಟ್ ಹೋಗೋ ಹಾಗೆ. ಇದೇನಾ ಇವಳು ಡ್ಯೂಟಿ ಕಾನ್ಶಿಯಸ್? ನೋಡಿದ್ಯಾ, ನಾನು ಸ್ಟ್ರಾಂಗ್ ಡೋಸ್ ಕೊಟ್ಟು ಇವಳು ಲೈಟ್ ಆಗಿ ಡಾಕ್ಟರ್ ಅಂದ್ರೆ ಹೇಗಿರ್ಬೇಕು? ನಾನು ಹೇಗಿದ್ದೀನಿ? ಚೆನ್ನಾಗಿದ್ದೀರಾ? ನನ್ನ ಬ್ಯೂಟಿ ಅಲ್ವೇ ನಾನು ಹೇಳಿದ್ದು. ನನ್ನ ಡ್ಯೂಟಿ ಆಸ್ ಎ ಡಾಕ್ಟರ್ ಹೇಗೆ ಅಲ್ಲ. ಇವಳು ಡಾಕ್ಟರ್ ಆಗಿ ಕೆಲಸ ಮಾಡೋಳು ಎಷ್ಟು ಮೇಕಪ್ ಮಾಡ್ಕೊಂಡು ಹೋದ್ರೆ ಪೇಷಂಟ್ಗಳ ಗತಿ ಏನು? ಇನ್ನೂ ಒಂಥರ ಪೇಷಂಟ್ ಏನು
ಸಾಕ್ಸುಂದಿರಿ. ಎಷ್ಟೊಂದು ನಾಚಿಕೆ ಅಪ್ಪ ಇವಳಿಗೆ. ಆ ನಾಚಿಕೆಯಿಂದಲೇ ಇವಳು ನನ್ ಗೆದ್ದಿದ್ದು. ಅದನ್ನ ನೀನು ಸ್ವಲ್ಪ ಹಂಚ್ಕೊಂಡ್ರೆ ಎಲ್ರಿಗೂ ಕ್ಷೇಮ. ಓ ನಟರಾಜ ಬಂದ. ಈಗ್ಲಾದ್ರೂ ಸ್ವಲ್ಪ ಕರ್ಮ. ಅರೆ ಇದೇನಿದು ಒಬ್ಬರನ್ನೊಬ್ರು ನೋಡ್ತಾ ನಿಂತ್ಬಿಟ್ರಲ್ಲ. ಓ ನಾನು ಇಂಟ್ರೊಡ್ಯೂಸ್ ಮಾಡಲ್ಲ. ನಟರಾಜ ನಾ ಮೊದಲೇ ಹೇಳಿದ್ನಲ್ಲ ನೀನ್ ಅಸಿಸ್ಟೆಂಟ್ ಆಗಿ ತಗೋಬೇಕು ಅಂತ. ಅವಳೇ ಇವಳು ವಾಸಂತಿ. ಓ ಕರೆಕ್ಷನ್, ಡಾಕ್ಟರ್ ವಾಸಂತಿ. ಇವನೇ ಡಾಕ್ಟರ್ ನಟರಾಜ್. ಶ್ರೀನಾಥ್, ಇವ್ರನ್ನ ಎಲ್ಲೋ ನೋಡಿದ್ದೀನಿ. ಎಲ್ಲಿ ಅಂತ ಮರ್ತು ಹೋಗಿದೆ. ನಾನು ನೋಡಿದ್ದೀನಿ, ಆದ್ರೆ ಮರ್ತಿಲ್ಲ. ಎಲ್ಲಿ ಹೇಳಿ? ನಾನು ಹೋದ್ಸತಿ ಬರೋವಾಗ ನಿಮ್ ಕಾರ್ ಗಡ್ಡ ಬಂದ್ಬಿಟ್ಟಿದ್ದೆ. ಸದ್ಯ ಈ ಗಡ್ಡ ಬರ್ಬೇಡ. ಇವತ್ತೇ ಯಾಕೆ ಕೆಲ್ಸಕ್ಕೆ ತಗೋಬಾರ್ದು? ಓಕೆ ಬರ್ಲಿ. ರಿಯಲಿ? ಹಾಗಾದ್ರೆ ನಾನು ರೆಡಿ ಆಗ್ಬಿಡ್ತೀನಿ. ಅಂದ್ರೆ ಇನ್ನೂ ರೆಡಿ ಆಗಿಲ್ವೇ? ಕುಡಿಯೋದಕ್ಕೆ ನಾವು ರೆಡಿ. ರಾದು ಮನ್ ಕೈ ಕಾಫಿ ಅಂದ್ರೆ ಸ್ಪೆಷಲ್ ಕಾಫಿ. ಅವಳು ಈಗ ಸ್ಪೆಷಲ್ ಏನಪ್ಪಾ? ಕದಮ ಚೆಕಪ್ ಯಾವಾಗ ಬರ್ತೀರಾ? ನಿನ್ ಹೆಂಡತಿ ಬಂದ್ಮೇಲೆ. ಯಾಕೆ? ನರ್ಸಿಂಗ್ ಹೋಮ್ಗೆ ಒಂದೇ ಸಲ ಡೆಲಿವರಿಗೆ ಬಂದ್ಬಿಡ್ತೀನಿ ಅಂತಿದ್ದಾಳೆ. ನಾನು ಇಲ್ಲೇ ಇರ್ತೀನಲ್ಲ, ಚೆಕ್ ಮಾಡ್ತೀನಿ. ಮೊದ್ಲು ನಿನ್ ಕೆಲ್ಸಕ್ಕೆ ಸೇರ್ಕೊ. ಯಾವ ಕೆಲ್ಸಕ್ಕೆ ಸೇರ್ಕೊತೀಯ ಅವಳನ್ನ? ಹಾಕ್ಕೊಡ್ರೇನೇನೋ? ಮನೇಲಿ ಒಂಟು ಕಾಲ ನಿಂತ್ಬಿಟ್ಟಿದ್ದಾಳೆ. ಬೇಕು ಅಂದ್ರೆ ಈಗಲೇ ಕುಂಟ್ಕೊಂಡೇ ಬಂದ್ಬಿಡ್ತಾಳೆ. ಇವತ್ತು ನಾನೇ ಬರ್ಲಿ ಆಗ ಬರಲ್ಲ. ಥ್ಯಾಂಕ್ ಯು. ಬೇಕು ಓಯ್ ನಿಮ್ ಪಕ್ಕದಲ್ಲಿ ಕುತ್ಕೊಂಡ್ರೆ ಪರವಾಗಿಲ್ಲ ಅಲ್ಲ? ಕೂತ್ಕೊಳ್ಳಿ. ದಯವಿಟ್ಟು ನಿಮ್ ಕೈ ತೆಗಿತೀರಾ? ಈ ಬಹುವಚನ ಯಾಕೋ? ನಿಮ್ಮ ಹತ್ರ ಸಲಿಗೆ ತಗೊಳೋದು ನನಗೆ ಇಷ್ಟ ಇಲ್ಲ. ನಾನು ನಿಮ್ಮ ಅಸಿಸ್ಟೆಂಟ್. ಏಕವಚನದಲ್ಲಿ ಹೇಳೋವರೆಗೂ ಕೈ ತೆಗೆಯಲ್ಲ. ಇಟ್ಸ್ ಆಲ್ ರೈಟ್. ಕೈ ತೆಗಿ. ಓಕೆ. ಯಾರೇ ಇದು ಹೊಸ ಲೇಡಿ ಡಾಕ್ಟ್ರು? ನಮ್ ದೊಡ್ಡ ಡಾಕ್ಟರ್ ಹೆಂಡತಿನೇ ಇರ್ಬೇಕು. ಇವಳೇ ಅವಳಾದ್ರೆ ನಮ್ಮ ಡಾಕ್ಟರ್ಗೆ ಲಾಯಕ್ಕಾದವಳಲ್ಲ. ಈ ವಯ್ಯಾರ, ಅಲಂಕಾರ, ಲಿಪ್ಸ್ಟಿಕ್, ಕಣ್ಣಿ ಕಾಡ್ಗೆ ಒಳ್ಳೆ ಫಿಲ್ಮ್ ಸ್ಟಾರ್ ಇದ್ದಾಗಿದ್ದಾಳೆ. ಸಾಕು, ಇದು ಡ್ಯೂಟಿ ಜಾಗ. ಹೋಗಿ ನಿಮ್ ಕೆಲಸ ಗಮನಿಸಿ. ಎಸ್ ಡಾಕ್ಟರ್. ವಾಸಂತಿ, ಮೇಟ್ರಿನ್ ಅಲಿಸಮ್ಮ. ಮೇಟ್ರನ್ ಡಾಕ್ಟರ್ ವಾಸಂತಿ ಅಂತ, ನಮ್ ಶ್ರೀನಾಥ್ ಕಡೆಯವರು, ಹೊಸ ಲೇಡಿ ಡಾಕ್ಟರ್. ತುಂಬಾ ಸಂತೋಷ ಡಾಕ್ಟರ್. ನೀವು ಹೋಗಿ, ನಾನು ಅವ್ರಿಗೆ ವಾರ್ಡ್ಸ್ ತೋರಿಸ್ಕೊಂಡ್ ಬರ್ತೇನೆ. ಥ್ಯಾಂಕ್ಸ್. ನಾನು ಸ್ವಲ್ಪ ಮೇಲ್ಗಡೆ ವಾರ್ಡ್ಸ್ ಕಡೆ ಹೋಗಿ ಬರ್ತೀನಿ. ವಾಸಂತಿ, ರೌಂಡ್ಸ್ ಆದ್ಮೇಲೆ ಔಟ್ ಪೇಷಂಟ್ ಕಡೆ ಹೋಗು. ತುಂಬಾ ಜನ ಕಾದಿದ್ದಾರೆ. ಓಕೆ ಓಕೆ. ಡಾಕ್ಟರ್, ಏನಂದ್ರಿ? ವಾರ್ಡ್ಸ್ ಕಡೆ ಹೋಗೋಣ? ಹೋಗೋಣ. ಆ ಕಡೆ ಅಲ್ಲ, ಈ ಕಡೆ. ಇವಳನ್ನೇ ನಮ್ ದೊಡ್ಡ ಡಾಕ್ಟರ್ ಹೆಂಡತಿ ಅನ್ಕೊಂಡ್ಬಿಟ್ಟಿದ್ವಲ್ಲ. ಇಂಥವಳು ನಮ್ಮ ದೊಡ್ಡ ಡಾಕ್ಟರ್ಗೆ ಹೆಂಡತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇಂಥ ಬಣ್ಣ ಚೀಟಿನ ಇಲ್ಲಿಗೆ ಯಾಕೆ ಸೇರಿಸಿದ್ರು ಏನೋ ಡಾಕ್ಟರ್ ಶ್ರೀನಾಥ್. ಏನು ಡಾಕ್ಟರ್ ವಾಸಂತಿ ಅವರು ಸುಸ್ತಾ ಕೂತ್ಬಿಟ್ಟಿದ್ದಾರೆ ಆಗ್ಲೇ? ಏನ್ ಗಂಡಸ್ರಪ್ಪ ನೀವು. ನನ್ಗೋ ಹಸುವಿಂದ ಪ್ರಾಣ ಹೋಗ್ತಾ ಇದೆ. ಎಷ್ಟೊತ್ತು ಬರೋದು? ಏ ಹುಡುಗಿ, ನಾವು ಎಷ್ಟೋ ಸಲ ಊಟ ಇಲ್ಲದೆ ಗಂಟೆಗಟ್ಲೆ ಕೆಲಸ ಮಾಡ್ಬೇಕಾಗತ್ತೆ. ಅಂಥದ್ರಲ್ಲಿ ಅರ್ಧ ದಿವಸದಲ್ಲೇ ನೀನ್ ಈಗ ಸುಸ್ತಾಗ್ಬಿಟ್ರೆ ರಿಟರ್ನ್ ಟಿಕೆಟ್ ತಗೋಬೇಕಾಗಬಹುದು. ಬಿಡೋ ಶ್ರೀನಾಥ್, ಇನ್ನು ಹೊಸ್ತು. 4 ದಿವಸ ಕೆಲಸ ಮಾಡಿದ್ರೆಲ್ಲ ಸರಿ ಹೋಗುತ್ತೆ. ಸದ್ಯ ನಿಮ್ಗಾದ್ರೂ ಹೃದಯ ಅನ್ನೋದಿದೆಯಲ್ಲ. ಅವ್ರಿಗೆ ಹೃದಯ ಅಂತ ಏನೋ ಇದೆ, ಆದ್ರೆ ಸದ್ಯಕ್ಕೆ ಅದು ಇಲ್ಲಿಲ್ಲ, ಎಲ್ಲೋ ಇದೆ. ನನ್ನ ಪ್ರೀತಿಯ ರೂಪ. ಡಾಕ್ಟರ್,
ನಟರಾಜರವರಿಗೆ ಈಗ ನನ್ನ ಆರೋಗ್ಯ ಸುಧಾರಿಸಿದೆ. ನೀವು ಯಾವಾಗ ಹೇಳುತ್ತೀರೋ ಆಗ ಬಂದು ಡ್ಯೂಟಿಗೆ ಜಾಯಿನ್ ಆಗುತ್ತೇನೆ. ನೀನು ಯಾವಾಗ ನೋಡ್ತೀನೋ ಅಂತ ಕನಸು ಮನಸ್ಸನ್ನು ನಡೆಸ್ತಾ ಇರ್ತೀನಿ. ಆಗ ನನ್ನ ನರ್ಸಿಂಗ್ ಹೋಮ್ ಪರಿಸ್ಥಿತಿಯಿಂದ ನನಗೆ ಹೆಂಡತಿ ಮುಖ್ಯ ಅಲ್ಲ, ಅಸಿಸ್ಟೆಂಟ್ ಮುಖ್ಯ ಅಂತ. ಅದನ್ನೇ ನೀನು ಸೀರಿಯಸ್ ಆಗಿ ತಗೋಬೋದಾ? ಬೇಡ ಚಿನ್ನ. ನೋಡಿ, ನನಗೂ ಆಸೆ ಇಲ್ಲವೇ ನಿಮ್ಮ ಜೊತೆ ಬಾಳಬೇಕು ಅಂತ. ಆದರೆ ನಿಮಗೆ ಬರೀ ಅಸಿಸ್ಟೆಂಟ್ ಬೇಕು. ಮದುವೆ ಆದ್ಮೇಲೆ ಹೆಣ್ಣು ತನ್ನ ಗಂಡನ ಪ್ರೀತಿಲಿ ಜಗತ್ತನ್ನೇ ಮರೆಯಬೇಕು, 4 ಜನ ಮೆಚ್ಚು ಹಾಕಿ ಸಂಸಾರ ನಡೆಸಬೇಕು ಅಂತ ಎಷ್ಟೋ ಕನಸು ಕಂಡಿರ್ತಾಳೆ. ನಾನು ಹಾಗೆ ಕನಸು ಕಂಡಿದ್ದೆ. ಆದರೆ ನಿಮ್ಮ ಒಂದು ಮಾತು, ಸರಿ ನಿಮ್ಮ ಅಸಿಸ್ಟೆಂಟ್ ಆಗಿ ಬರ್ತೀನಿ. ಸದ್ಯಕ್ಕೆ ನನ್ನ ಅಸಿಸ್ಟೆಂಟ್ ಆಗಿ ಒಬ್ಳು ಬಂದಿದ್ದಾಳೆ, ವಾಸಂತಿ ಅಂತ. ಅವಳ ಬದಲು ಅದೇ ಜಾಗದಲ್ಲಿ ನೀನು ನನ್ನ ನೆರಳಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಎಂದೆಂದು ನಿನ್ನವನೇ ಆದ ಡಾಕ್ಟರ್ ಅಲ್ಲ, ಬರೀ ನಟರಾಜ್. ಸದ್ಯಕ್ಕೆ ನನಗೆ ಹೆಂಡತಿ ಅವಶ್ಯಕತೆ ಇಲ್ಲ, ಲೇಡಿ ಅಸಿಸ್ಟೆಂಟ್. ನಾನು ದ್ವೇಷಿಸ್ತೀನಿ.